ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು NET ಮತ್ತು KCETಗೆ ಸೆಕೆಂಡ್ ಯೂನಿಟ್ ಕಾಮರ್ಸ್ ಸೆಕೆಂಡ್ ಯೂನಿಟ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್, ಅದರಲ್ಲಿ ಅಕೌಂಟಿಂಗ್ ಆ್ಯಂಡ್ ಕಾನ್ಸೆಪ್ಟ್ಸ್ ಒಂದು ಚಾಪ್ಟರ್ ಹಾಕಿದ್ದೀನಿ. ಸೆಕೆಂಡ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅದು ಕಂಪ್ಲೀಟ್ ಆಗಿದೆ. ಥರ್ಡ್ ಚಾಪ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಎವ್ರಿ ಕಂಪ್ನಿ ಮಸ್ಟ್ ಪರ್ಫಾರ್ಮ್ ಸಮ್ ಅಕೌಂಟಿಂಗ್, ಅಂದರೆ ಎಲ್ಲ ಕಂಪ್ನಿನೂ ಒಂದು ಅಕೌಂಟಿಂಗ್ನ ಫಾಲೋ ಮಾಡಬೇಕು. ಕಾರ್ಪೊರೇಟ್ ಅಕೌಂಟಿಂಗ್ ಈಸ್ ಎಸ್ಪೆಷಲಿ ಸೂಟೆಡ್ ಫಾರ್ ಕಂಪನೀಸಿಗೆ ಕಾರ್ಪೊರೇಟ್ ಅಕೌಂಟಿಂಗ್ನ ಯೂಸ್ ಮಾಡ್ತಾರೆ. ಲೈಕ್ ಪ್ರಿಪ್ರೇಷನ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತಾರೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡೋದು, ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ನ ಇಶ್ಯೂ ಮಾಡೋದು. ಈ ಚಾಪ್ಟರಲ್ಲಿ ನಾವೇನೇನು ಓದಬೇಕು ಅಂದರೆ, ಕಂಪನಿ ಅಂದರೆ ಏನು, ಇಶ್ಯೂ ಆಫ್ ಶೇರ್ಸ್ ಅಂದರೆ ಏನು, ಫೀಚರ್ ಆಫ್ ಶೇರ್ಸ್, ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್, ವೈಂಡಿಂಗ್ ಅಪ್ ಆಫ್ ಅ ಕಂಪನಿ ಆರ್ ಲಿಕ್ವಿಡೇಷನ್ ಅಂದರೆ ಏನು, ಪರ್ಚೇಸ್ ಆಫ್ ಬಿಸ್ನೆಸ್ ಆರ್ ಅಕ್ವಿಸಿಷನ್ ಅಂದರೆ ಏನು, ಅಮಾಲ್ಗಮೇಷನ್ ಆಫ್ ಕಂಪನೀಸ್, ರಿಕನ್ಸ್ಟ್ರಕ್ಷನ್ ಆಫ್ ಕಂಪನಿ, ಹೋಲ್ಡಿಂಗ್ ಕಂಪನಿ, ಇದಿಷ್ಟನ್ನು ನೋಡ್ಕೋಬೇಕಾಗತ್ತೆ. ಫಸ್ಟ್, ಕಂಪನಿ ಅಂದರೆ ಎ ಲೀಗಲ್ ಎಂಟಿಟಿ ಫಾರ್ಮ್ಡ್ ಬೈ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಟು ಎಂಗೇಜ್ ಇನ್ ಆ್ಯಂಡ್ ಆಪರೇಟ್ ಎ ಬಿಸ್ನೆಸ್, ಕಮರ್ಷಿಯಲ್ ಆರ್ ಇಂಡಸ್ಟ್ರಿಯಲ್ ಎಂಟರ್ಪ್ರೈಸ್. ಕಂಪನಿ ಅಂದರೆ ಇಟ್ಸ್ ಅ ಲೀಗಲ್ ಎಂಟಿಟಿ, ಒಂದು ಲೀಗಲ್ ಎಂಟಿಟಿ ಆಗಿರುತ್ತೆ. ಪಾರ್ಟ್ನರ್ಸ್ ಎಲ್ಲ ಸೇರಿಬಿಟ್ಟು ಇದನ್ನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಇಟ್ ಈಸ್ ಫಾರ್ ಕಮರ್ಷಿಯಲ್ ಪರ್ಪಸ್, ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮೋಟಿವೇಶನ್ ಇಟ್ಕೊಂಡ್ಬಿಟ್ಟು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್, ಇಶ್ಯೂ ಆಫ್ ಶೇರ್ಸ್ ಅಂದರೆ ಏನು ಅಂದರೆ, ದ ಇಶ್ಯೂ ಆಫ್ ಶೇರ್ ಮೀನ್ಸ್ ಆಫರ್ಸ್ ಎ ಶೇರ್ ಆಫ್ ಓನರ್ಶಿಪ್ ಆಫ್ ಎ ಕಂಪನಿ ಟು ದ ಅದರ್ ಪರ್ಸನ್ ಆರ್ ದ ಪಬ್ಲಿಕ್ ಫಾರ್ ರೈಸಿಂಗ್ ದ ಫಂಡ್ಸ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್. ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಫಂಡ್ಸ್ನ ಪಬ್ಲಿಕ್ಕಿಂದ ರೈಸ್ ಮಾಡೋದು. ಇಶ್ಯೂವಿಂಗ್ ಶೇರ್ಸ್, ಓನರ್ಶಿಪ್ನ ಕೊಟ್ಬಿಟ್ಟು ಶೇರ್ಸ್ನ ರೈಸ್ ಮಾಡೋದನ್ನು ಇಶ್ಯೂ ಆಫ್ ಶೇರ್ಸ್ ಅಂತ ಕರಿತೀವಿ. ಫೀಚರ್ ಆಫ್ ಶೇರ್ಸ್ ಅಂದರೆ ಕ್ಯಾನ್ಸಲೇಷನ್ ಆಫ್ ಶೇರ್ಸ್ ಡ್ಯೂ ಟು ನಾನ್ ಪೇಮೆಂಟ್ ಆಫ್ ಅಲಾಟ್ಮೆಂಟ್ ಮನಿ ಆರ್ ಕಾಲ್ ಮನಿ ವಿತ್ ಇನ್ ಎ ಸ್ಪೆಸಿಫೈಡ್ ಪೀರಿಯಡ್. ಅಲಾಟ್ ಆಗಿರೋ ಶೇರ್ಸ್ನ ಅವ್ರು ಪರ್ಚೇಸ್ ಮಾಡಿರೋ ಅಂಥ ಶೇರ್ಸ್ನ ಪೇಮೆಂಟ್ ಆಗದೇ ಇದ್ದಿದ್ದ ಪರಿಸ್ಥಿತಿಲಿ ಶೇರ್ಸ್ನ ಕ್ಯಾನ್ಸಲ್ ಮಾಡೋದಕ್ಕೆ ಫೀಚರ್ ಆಫ್ ಶೇರ್ಸ್ ಅಂತ ಕರಿತೀವಿ. ದ ಅಮೌಂಟ್ ಆಲ್ರೆಡಿ ಪೇಯ್ಡ್ ಬೈ ಡಿಫಾಲ್ಟಿಂಗ್ ಶೇರ್ ಹೋಲ್ಡರ್ ಇಸ್ ನಾನ್ ರೀಫಂಡೆಡ್ ಟು ಹಿಮ್. ಎಷ್ಟು ಪಾರ್ಟ್ ಆಫ್ ಅಮೌಂಟ್ ಪೇ ಆಗಿರುತ್ತೆ ಅದನ್ನು ರೀಫಂಡ್ ಮಾಡೋದಕ್ಕೆ ಆಗೋದಿಲ್ಲ ಕ್ಯಾನ್ಸಲ್ ಆದಮೇಲೆ ಅಂತ ಫೀಚರ್ ಆಫ್ ಶೇರ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ವ್ಯಾಲ್ಯೂಯೇಷನ್ ಅಂದರೆ ದ ಅನಾಲಿಟಿಕಲ್ ಪ್ರಾಸೆಸ್ ಆಫ್ ಡಿಟರ್ಮೈನಿಂಗ್ ದ ಕರೆಂಟ್ ವರ್ತ್ ಆಫ್ ಆ್ಯನ್ ಅಸೆಟ್ ಆಫ್ ಎ ಕಂಪನಿ. ಒಂದು ಕಂಪನಿದು ಕರೆಂಟ್ ವರ್ತ್ ಎಷ್ಟು, ಆ ಕಂಪನಿ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನು, ಆ ಕಂಪನಿ ಅಸೆಟ್ಸ್ನ ವ್ಯಾಲ್ಯೂ ಮಾಡೋದನ್ನು ವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ಡೆಸಲ್ಯೂಷನ್ ಆಫ್ ಎ ಕಂಪನಿ ಅಂದರೆ ಇಟ್ ಈಸ್ ಅ ಫಸ್ಟ್ ಸ್ಟೇಜ್, ಅಂದರೆ ಡಿಸಾಲ್ವ್ ಮಾಡೋದ್ರಲ್ಲಿ ಫಸ್ಟ್ ಸ್ಟೇಜ್. ದ ಲಿಕ್ವಿಡೇಟರ್ ಇಸ್ ದ ಅಥಾರಿಟಿ. ಕ್ರೆಡಿಟರ್ಸ್ ಕ್ಯಾನ್ ಪ್ರೂವ್ ದ ಡೆಟ್ಸ್ ಇನ್ ಕೋರ್ಟ್. ಪಾಸಿಬಿಲಿಟಿ ಆಫ್ ರಿವೈವಲ್, ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಕೂಡ ಚಾನ್ಸಸ್ ಇರುತ್ತೆ. ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಇಸ್ ದ ಲಾಸ್ಟ್ ಸ್ಟೇಜ್, ಅಂದರೆ ಕ್ಲೋಸ್ ಮಾಡೋದು. ದ ಕೋರ್ಟ್ ಇಸ್ ದ ಅಥಾರಿಟಿ. ಕ್ರೆಡಿಟರ್ಸ್ ಕೆನಾಟ್ ಪ್ರೂವ್ ದ ಡೆಟ್ ಇನ್ ದ ಕೋರ್ಟ್. ಓನ್ಲಿ ಟರ್ಮಿನೇಷನ್ ಇಸ್ ಪಾಸಿಬಲ್. ಅಕ್ವಿಸಿಷನ್ ಆಫ್ ಎ ಕಂಪನಿ ಅಂದರೆ ಎ ಟ್ರಾನ್ಸಾಕ್ಷನ್ ಇನ್ ವಿಚ್ ಒನ್ ಪಾರ್ಟಿ ಬೈಸ್ ಸಮ್ ಆರ್ ಆಲ್ ಆಫ್ ಅ ಕಂಪನೀಸ್ ಶೇರ್ಸ್. ಅದರ್ ಕಂಪನಿ ಶೇರ್ಸ್ನ ಕಂಪ್ಲೀಟಾಗಿ ಬೈ ಮಾಡೋದನ್ನು ಅಕ್ವಿಸಿಷನ್ ಅಂತ ಕರಿತೀವಿ. ಆರ್ ಕನ್ಸಾಲಿಡೇಷನ್ ಆರ್ ಮರ್ಜರ್ ವಿತ್ ದ ಪೇರೆಂಟ್ ಕಂಪನಿ. ಇರೋ ಕಂಪನಿ ಜೊತೆಗೆ ಇನ್ನೊಂದು ಕಂಪನಿ ಬೈ ಮಾಡಿರೋ ಕಂಪನಿನ ಮರ್ಜ್ ಮಾಡ್ಕೋಬೋದು ಆರ್ ಕನ್ಸಾಲಿಡೇಟ್ ಮಾಡ್ಬೋದು, ಅದನ್ನು ಅಕ್ವಿಸಿಷನ್ ಅಂತ ಕರಿತೀವಿ. ಅಮಾಲ್ಗಮೇಷನ್, ಎ ಕಾಂಬಿನೇಷನ್ ಆಫ್ 2 or more ಕಂಪನೀಸ್ ಇಂಟು ಅ ನ್ಯೂ ಎಂಟಿಟಿ. ಒಂದು ಅಥವಾ ಎರಡು ಕಂಪನಿನ ಒಂದು ಕಂಪನಿ ಜೊತೆ ಮರ್ಜ್ ಮಾಡಿಕೊಂಡು ನ್ಯೂ ಎಂಟಿಟಿ ಸ್ಟಾರ್ಟ್ ಮಾಡೋಣ ಅಮಾಲ್ಗಮೇಷನ್ ಅಂತ ಕರಿತೀವಿ. ರೀಸ್ಟ್ರಕ್ಚರಿಂಗ್, ವೆನ್ ಎ ಕಂಪನಿ ಟಿಪಿಕಲಿ ಅಂಡರ್ ಫಿನಾನ್ಷಿಯಲ್ ಡ್ಯೂರಸ್ ಮೇಕ್ ಸಿಗ್ನಿಫಿಕೆಂಟ್ ಚೇಂಜಸ್ ಟು ಇಟ್ಸ್ ಫಿನಾನ್ಷಿಯಲ್ ಆರ್ ಆಪರೇಷನಲ್ ಸ್ಟ್ರಕ್ಚರ್ನ ರೀಸ್ಟ್ರಕ್ಚರಿಂಗ್ ಮಾಡೋದನ್ನು ರೀಸ್ಟ್ರಕ್ಚರಿಂಗ್ ಆಫ್ ಎ ಕಂಪನಿ ಅಂತ ಕರಿತೀವಿ. ಹೋಲ್ಡಿಂಗ್ ಕಂಪನಿ ಅಂದರೆ ಅ ಬಿಸ್ನೆಸ್ ಎಂಟಿಟಿ, ಯೂಶುವಲಿ ಎ ಕಾರ್ಪೊರೇಟ್ ಆರ್ ಲಿಮಿಟೆಡ್ ಲಯಬಿಲಿಟಿ ಕಂಪನಿ LLC. ಟಿಪಿಕಲಿ ಎ ಹೋಲ್ಡಿಂಗ್ ಕಂಪನಿ ಡಸ್ ನಾಟ್ ಮ್ಯಾನುಫ್ಯಾಕ್ಚರಿಂಗ್ ಎನಿಥಿಂಗ್, ಏನೇನೂ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿಲ್ಲ, ಯಾವುದೇ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದಿಲ್ಲ. ಆರ್ ಇದು ಡು ನಾಟ್ ಕಂಡಕ್ಟ್ ಎನಿ ಅದರ್ ಬಿಸ್ನೆಸ್ ಆಪರೇಷನ್ಸ್, ಅದನ್ನು ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.